ಇಂಥ ಬಿ ಪಿ ಸರ್ರ ಅಂತ ಏರ್ತಿರ್ತೈತಿ. ಭಾಳ ಕಂಟ್ರೋಲ್ ಮಾಡ್ಕೊಂಡು ಇಳಿಸ್ತಿರ್ತೀವಿ. ಯಾಕಂದ್ರೆ ನಮಗೂ ಕೆಲಸ ಆಗಿರ್ತೈತೆ. ಏನಾರು ಒಟ್ಟು ಹಚ್ಚಿದೆ ಮತ್ತು ಅದಕ್ಕೆ ಹಾರಾಡ್ತಾರೆ ನಮ್ಮ ಮ್ಯಾಗ. ಯಾಕೆ ಬೇಕು? ಯವ್ವ ಶಿವ ಧಾರವಾಡಜ್ಜ, ನಾನು ಜೀವನದಾಗ ಮಾಡಿದ್ದು ಒಂದೇ ಒಂದು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ ನನಗೆ? ಆ ತಪ್ಪೇನು ಹೇಳಜ್ಜ? ಲಗ್ನ ಆಗಿದ್ದೆ ನನ್ನ ದೊಡ್ಡ ತಪ್ಪೆಜ್ಜ. ಅಷ್ಟು ಬಿಟ್ರೆ ನಾ ಏನು ತಪ್ಪು ಮಾಡೇನಜ್ಜ? ಅದಕ್ಕಿಷ್ಟ ಶಿಕ್ಷೆ ನನಗೆ? ಹೋಗ ಅಜ್ಜ ಹೋಗತ್ತಾಗ. ನನಗೆ ಗೊತ್ತಾಯ್ತು ಯಾಕೆ ನೀ ಲಗ್ನ ಆಗಿಲ್ಲ ಅಂತೇಳಿ. ಅಜ್ಜ ಏನು ಮಾಡ್ಬೇಕಪ್ಪ, ಬುದ್ಧಿಲ್ಲ ನಮ್ಮಂಥವಕ್ಕೆ ಆಗಿಬಿಡ್ತೇವೆ. ಹೊರಗಿಂದ ಬರತ್ಲೆ ಗಂಡ್ಮಕ್ಳು ಮನ್ಯಾಗ ಖಾಲಿನ ಕೂತಿರ್ತೀಯಲ್ಲ, ಏನು ಮಾಡ್ತಿ? ಅದೊಟ್ಟು ಕೆಲಸ ಮಾಡೋಕ್ಕಾಗಲ್ಲನ, ಇದೊಟ್ಟು ಅದನ್ನು ಮಾಡೋಕ್ಕಾಗಲ್ಲನ, ಅದನ್ನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಒಂದ ಎರಡ ಇವ್ರು ಅನ್ನೋದು. ಮತ್ತು ನಾವು ಖಾಲಿ ಕುಂತ್ರೆ ಕಸ ಹೊಡಿದು ಯಾರು, ಕಲ್ಲು ಒರೆಸೋದು ಯಾರು, ಭಾಂಡೆ ತಿಕ್ಕುದು ಯಾರು, ಅರ್ಬಿ ಹೋಗಿದ್ದು ಯಾರು, ಆಮ್ಯಾಗ ಪೂಜೆ ಮಾಡೋದು ಯಾರು, ಇವ್ರಿಗೆ ಹೊತ್ತೊತ್ತಿ ಕುಚ್ಚು ಹಾಕೋದು ಯಾರು? ನಾವ ಹೋದಿಲ್ಲ. ಖಾಲಿ ಯಾವಾಗ ಕುಂದ್ರು ಹೇಳಂಗಾರ, ಇಷ್ಟು ಕೆಲಸದ ಖಾಲಿ ಯಾವಾಗ ಕುಂದ್ರು. ಆದರೂ ಹೇಳೋ ಡೈಲಾಗ್ ಇದೆ, ಖಾಲಿ ಕೂತಿರ್ತಿ ಇಟ್ಟು ಮಾಡೋಕ್ಕಾಗಂಗಿಲ್ಲ ನಿನಗೆ ಅನ್ನೋದು. ಮತ್ತು ನಾ ಖಾಲಿನ ಕೂತಿರ್ತೇನೆ ಇಡೀ ದಿನಾನು. ಮತ್ತು ಇವ್ರೇನು ಮಾಡಿಬಿಡ್ತಾರೆ ಕೆಲಸನ? ಇವ್ರದಟ್ಟ ಕೆಲಸ, ನಂದರ ಕೆಲಸ ಅಲ್ಲನ? ಹೆಣ್ಮಕ್ಳೆಲ್ಲರೂ ಕೂಡ ಒಮ್ಮೆ ಸ್ಟ್ರೈಕ್ ಮಾಡ್ಬೇಕು. ಕರೆನ? ಇವ್ರು ಹೊರಗಿಂದ ಗಂಡ್ಮಕ್ಳು ದುಡ್ಕೊಂಡು ಬರ್ತಿದ್ದಂಗೆ ನಾವು ಹೆಣ್ಮಕ್ಳು ಐತಲ್ರಿ, ಕೈಯಾಗ ವಸ್ತ್ರ ಕೊಡೋದು, ಅಯ್ಯೋ ನೀರು ಕೊಡೋದು, ಇವ್ರಿಗೆ ಉಣ್ಣಾಕ ಕುಂತ್ಗುಟ್ಲೆ ಇವರಿಗೆ ತಾಟ್ ಹಚ್ಚೋದು, ಇವರಿಗೆಲ್ಲ ಕೈಯಾಗ ಆಗ್ಬೇಕು. ಊಟ ಆಗತ್ಲೆ ಹಾಸ್ಕೊಡ್ಬೇಕು. ಟಿ ವಿ ರಿಮೋಟ್ ಎದ್ದು ತೊಗೊಳೋದಿಲ್ಲ ಇವ್ರು. ಟಿ ವಿ ರಿಮೋಟ್ ಸತ ನಾವ ಎದ್ದು ಕೈಯಾಗ ಕೊಡ್ಬೇಕು ಇವರಿಗೆ. ಅವಾಗ ಚಾನಲ್ ಚೇಂಜ್ ಮಾಡ್ತಾರೆ ನೋಡು. ಇಟ್ಟೇ ಆಗುದು. ಇಲ್ಲ ಮೊಬೈಲ್ನ ಕೋಣೆಗೆ ಇಟ್ಟು ಬರ್ತಾರೆ ಬೇಕಂತೇಳಿ. ರೂಮ್ನಾಗ ಇಟ್ಟು ಇಲ್ಲಿ ಬಂದು ಪಡ್ಸಾಲ್ಯಾಕ ಕುಂತು ಮೊಬೈಲ್ ಇಟ್ಟೆ ನೋಡು ಒಟ್ಟು ಕೊಡೆ. ಆಮೇಲೆ ಅಕಸ್ಮಾತ್ ಚಾರ್ಜ್ ಖಾಲಿ ಆಗಿತ್ತು, ತಗೋ ಹಿಡಿ ಮೊಬೈಲ್ ಚಾರ್ಜ್ ಹಾಕ, ಮತ್ತು ಚಂದಾಗಿ ಚುಚ್ಚ ಬಟನ್ ಹತ್ತಕ್ಲಾರ್ದ ಬಂದು ಅಂತ ಮ್ಯಾಗ ಬೇರೆ ಡೈಲಾಗ್. ಇಂಥ ಬಿ ಪಿ ಸರ್ರ ಅಂತ ಏರ್ತಿರ್ತೈತಿ. ಭಾಳ ಕಂಟ್ರೋಲ್ ಮಾಡ್ಕೊಂಡು ಇಳಿಸ್ತಿರ್ತೀವಿ. ಯಾಕಂದ್ರೆ ನಮಗೂ ಕೆಲಸ ಆಗಿರ್ತೈತೆ. ಏನಾರು ಒಟ್ಟು ಹಚ್ಚಿದೆ ಮತ್ತು ಅದಕ್ಕೆ ಹಾರಾಡ್ತಾರೆ ನಮ್ಮ ಮ್ಯಾಗ. ಯಾಕೆ ಬೇಕು? ಹೋಲತ್ತಾಗ ಮನ್ಯಾಗಿರ್ತಾರಲ್ರಿ ಅತ್ತಿಗಳು. ಅಯ್ಯೋ ದೇವ್ರಿ, ನನ್ನ ಮಗ ಈಗಾರ ಬಂದೈತಿ ಕೆಲಸ ಹಚ್ಚಿ ಬಿಡ್ತಾಳೆ. ಈಗಾರ ಏನಾರ ಹೇಳತ್ಲೆ ಅಡ್ರಕ್ಕಂತ ಶೀಳ ಹೆಂಗೆ ಮೈ ಮೇಲೆ ಹೊಕ್ಕಾಳ ಹುಡುಗ. ಒಟ್ಟು ಏನಾರು ಹೇಳಿದ ಕೆಲಸ ಮಾಡೋದು ಗೊತ್ತಿಲ್ಲ ಇದಕ್ಕೆ, ಬಿಡಾಡಿಗೆ ಬೆಂಡ್ಲಿಗೆ ಅಂತಾರೆ. ಏನು ಮಾಡ್ಬೇಕು? ಇತ್ತ ಮಗಂದು ಕೇಳ್ಬೇಕ, ಇತ್ತ ಅತ್ತಿದು ಕೇಳ್ಬೇಕ, ಇಬ್ಬರದು ಕೇಳ್ಬೇಕು. ಬಿಡೋದಿಲ್ಲ. ಇಲ್ಲ ಅಂದ್ರೆ ಅದಕ್ಕೆ ಮತ್ತಿಷ್ಟಕ್ಕೆ ಮುಗಿಯಂಗಿಲ್ಲ. ಮಗಳಿಗೆ ಫೋನ್ ಹೊಕ್ಕೈತಿ ಆಮೇಲೆ ಅನ್ನೋದು, ಯವ್ವ ನನ್ನ ಮಗ ಈಗ ಬಂದಿತ್ತ, ಯವ್ವ ಏನಂತ ತಂದೇವೆ ಯವ್ವ, ಇದನ್ನ ಮೂಳಿನ ಜೋಡ ಆಗಿಬಿಟ್ಟತಿ ಯವ್ವ. ಇದು ಪಾಪ ನನ್ನ ಮಗ ಮೊದಲು ಮದುವೆಗಿಂತ ಲಗ್ನಕ್ಕಿಂತ ಮುಂಚೆ ಯವ್ವ ಉಂಡಿದ್ದಂಗಿತ್ತ ಯವ್ವ. ನನ್ನ ಮಗ 4 ರೊಟ್ಟಿ ತಿಂದು 2 ಗಂಗಾಳ ಅನ್ನ ಉಂತಿತ್ತು, ಹಾಲು ಮೊಸರಿನಾಗ ಮುಣಿಗಿ ಹೇಳ್ತಿತ್ತು. ಈಕಿ ಬೆಂಡ್ಲಿ ಅದು ಏನು ಮಾಡಿ ಹಾಕ್ತಾಳ ಏನ ಯವ್ವ. ನನ್ನ ಮಗ ಕರೇ ನಾಯಿ ಬಡಿ ಕೋಲಾಗೈತಿ ಯವ್ವ. ತಾಯಿ ನೋಡೋಕ್ಕಾಗೋದಿಲ್ಲ, ಎಲವು ಹಾದಾವು, ಹೊಟ್ಟಿ ನೋಡಿದ್ರೆ ಬೆನ್ನಾಗ ಸಿಕ್ಕೊಂಡತಿ. ಪಾಪ ಕೂಸು ಒಂದ ರೊಟ್ಟಿ ತಿಂದು ತುತ್ತು ಅನ್ನ ಉಂಡು ಎದ್ದು ಹೋತಯ್ಯವ್ವ. ಅದನ್ನ ನೀಡಾಕು ಹರ್ಯಾಡ್ತಾಳ. ಏನು ಅಡಿಗೆ ಯವ್ವ ತಾಯಿ, ಮನುಷ್ಯರಾದಾರ ಬಾಯಾಗಿಡಂಗಿಲ್ಲ ಯವ್ವ. ಉಪ್ಪರ ಉಪ್ಪ, ಖಾರರ ಖಾರ. ಆ ಅಡಿಗೆ ನೋಡಿದ್ರೆ ಯವ್ವ ನಾನಾರ ಇನ್ನ ಮಠ ಬದುಕಿರೋದ ಹೆಚ್ಚು ನೋಡಿಕಿ ಕೈಯಾಗ ಯವ್ವ ತಾಯಿ. ಮೊದಲು ಇಲ್ಲೋಡಿಲೇ ಬರೋಬ್ಬರಿ ನಾನು ಬದಾಮಿ ಗೋಡಂಬಿ ತಿನ್ಕೋಂತ ಹಂಗೆ ಟಿ ವಿ ನೋಡ್ಕೊತ ಕೂತಿರ್ತಿದ್ದೆ. ಹೊಸು ಧಾರಾವಾಹಿ ಮುಗಿ ಮಟ್ಟ. ಈ ಬೆಂಡ್ಲಿ ಬಂದಾಳ ಬದಾಮಿ ಗೋಡಂಬಿ ಹೆಂಗದವ ಅನ್ನೋದ ಮರ್ತೇನೆ ನಾನು. ಗೊತ್ತೈತಿನ ತಂದ್ರೆ ಹೊಸು ಈಕಿನ ತಿಂತಾಳ. ಅದಕ್ಕೆ ಯವ್ವ ತಾಯಿ ಈಕಿ ಸುದ್ದಿಗೆ ಹೋಗೋದು ಬಿಟ್ಟೇನಿ. ಏನಾರ ಅನ್ನತ್ಲೆ ಮತ್ತು ನನ್ನ ಮಗ್ಗ ಇವಂಗೂ ಸಿಟ್ಟು ಬರ್ತೈತಿ. ಅದಕ್ಕೆ ಹೆಂಗೆ ಮಾಡಿ ಹಾಕಿದ್ರು ಸುಮ್ಮನೆ ತಿಂತಾನೆ ಬ್ಯಾಡೆ. ನಾ ಮಾಡಿದ್ರಾಗ ತಟ್ಟಗೆ ಉಪ್ಪು ಖಾರ ಹೆಚ್ಚು ಕಮ್ಮಿ ಇತ್ತಂದ್ರೆ ನೋಡ್ಬೇಕು. ಯವ್ವ ನಿನಗೆ ಅಡ್ಗಿನ ಮಾಡಕ್ಕೆ ಬರೋದಿಲ್ಲ ಬೇವ ಅತ್ತಾಗಿ ಅಂತ ಅಡ್ಗೆ ಮಾಡ್ತೀಯ ಯವ್ವ ತಾಯಿ, ತಿನ್ನಾಗೋದಿಲ್ಲ ನೋಡ್ಬೇ, ನೀ ಚಂದಾಗ ಅಡ್ಗೆ ಮಾಡಿ ನಾಳಿಂದ ಅಂತಿದ್ನು ಬಾಡೆ. ಈಗ ಹೆಂಡ್ತಿಗೆ ಒಂದರ ಮಾತಾಡ್ತಾನ ಊರು ಬಾಡೆ ಸುಮ್ಮನೆ ತಿಂದು ಹೇಳ್ತಾನ್ಲೆ. ಅದಕ್ಕೆ ನೋಡಿ ನನಗೆ ಒಮ್ಮೊಮ್ಮೆ ನೋಡಿಬಿಟ್ರೆ ಊರು ಬಾಡ್ಯಾನ ಆಗ್ಬೇಕ ಬಾಡೆ ನಿನಗೆ ಅಂತಾನೆ. ಅದಕ್ಕೆ ಯವ್ವ ಸಾಕಾಗೈತೆ ನನಗಂತರೂ ಜಲಮ ಜೀ ಅಂದತ್ ನೋಡು. ಹಣೆ ಬಾರ್ ಗಣೆ ಚೌತಿ. ಅದಕ್ಕೆ ಇನ್ನು ಅಲ್ಲಿದ ಒಂದು ಸೈರನ್ ಬರ್ತತಿ.
ಅಲ್ಲಿ ಸೈರನ್ ಯಾವಾಗಂದ್ರೆ ಅದು ತಿಂಗಳಕ್ಕೊಮ್ಮೆ 15 ದಿನಕ್ಕೊಮ್ಮೆ ಇಲ್ಲ ವಾರಕ್ಕೊಮ್ಮೆ ಅದು ಬರ್ತೈತಿ. ತಗ್ಗ ನೀನು ಉರ್ಸ್ಕೊಳಕತ್ರ ರುದ್ರ ತಾಂಡವ ಚಾಲು. ಅದಕ್ಕೆ ಸುಮ್ಮನೆ ಯಾಕೆ ಬೇಕತ್ತಾಗಂತೇಳಿ ತಣ್ಣಗೆ ಬಾಯಿ ಮುಚ್ಕೊಂಡಿರ್ಬೇಕಾಕತಿ. ಇಲ್ಲ ನಾವು ಗಟ್ಟಿ ಆಗ್ಬೇಕು. ಅತ್ತಿ ಒದರಾಡಕತ್ಲ ಮುಚ್ಚ ಬಾಯಿ, ಗಂಡು ಒದರಾಡಕತ್ನ ಮುಚ್ಚ ಬಾಯಿ, ಆಗಂಗಲ್ಲ ನೋಡಿ ನನಗೆ ಇಟ್ಟ ಮಾಡೋದನ್ನ ಕೆಲಸನ ಅನ್ನಕ್ಕೆ ಗಟ್ಟಿ ಇರ್ಬೇಕು. ನಮ್ಮ ಕಡೆ ಆ ತಾಕತ್ತಿಲ್ಲ, ಹೇಳಿದ್ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ಹೆಂಗೆ ಇಷ್ಟೆಲ್ಲ ಆತ ಕಡಿಗೆ ಮನ್ಯಾಗಿರ್ತಾವಲ್ರಿ ಇವು ಚಿಲ್ಟಾರಿಗಳು ಮಕ್ಕಳು, ಇವರ ಹಿಂಗೆ ಜಲಮ ತಿಂತಾವ. ಇಡೀ ದಿನ ಗಂಟಿ ಗುಡ್ಯಾನ್ ಗಂಟಿ ಹೋಗ್ತಾ ಬರ್ತಾ ಹೊಡಿತಿರ್ತಾರಲ್ಲ, ಹಂಗೆ ಹೊಡಿತಿರ್ತೇವೆ ನಾವು ತಾಯಿಗಳು. ಅವಕ್ಕೆ ಏಟು ಹತ್ತುದಿಲ್ರಿ. ನಾಚಿಗೆ ಗಿಡಗಳು ಮಕ್ಕಳು ಸುಮ್ಮನೆ ಇರ್ತಾವ. ಎಟ್ಟಾರ ಹೊಡೀರಿ, ಒಂದಿಟ್ಟು ಹತ್ತಂಗೆ ಮಾಡಿ ಕುಂತಂಗೆ ಮಾಡಿ ನಿಂತಂಗೆ ಮಾಡಿ ತಮ್ಮ ಬಾಳೆನ ತಮ್ಮ ಲಕ್ಷದಾಗ ತಾವಿರ್ತಾವೆ. ಅದು ಈ ಗಂಡುಗಳು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಚೋಪ್ ಬಾಯ್ ಅಕ್ಕ ಅಂದ್ರೆ ಮುಗೀತು. ತಣ್ಣಗ ಅಲ್ಲೇ ಅಲ್ಲ ನಾವು ನಮ್ಮನೆ ಹೊಡಿತಿರ್ತೀವಿ, ನಮಗೆ ಹೆದರುದಿಲ್ಲ ತಾಯಿಗಳಿಗೆ. ಅಪ್ಪ ಒಂದೇಟು ಸುಮ್ಮ ಕುಂದ್ರು ಮಾಡಿದ್ರೆ ಸಾಕು ಗಪ್ ಚಿಪ್ಪ. ನಾವು ಕಣ್ಣು ಕಿಸಿಲಿ, ಮೂಗು ಕಿಸಿಲಿ, ಬಾಯಿ ಕಿಸಿಲಿ ಬೇಕಾದ್ ಮಾಡಿ ಕುತ್ತಿಗೆ ಹಿಚ್ಕೊಂಡು ಸತ್ರು ಅವ್ರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರೇನು ಮಾತು ಕೇಳೋದಿಲ್ಲ. ಅದೇನಿದ್ದಿತ್ತು ನೋಡ್ರಿ ಹಂಗಾರ ಅವ್ರ ಗಂಟಲ್ಲಾಗ, ಗಂಡ್ಮಕ್ಳು ಗಂಟಲ್ಲಾಗ. ಹೌದಿಲ್ಲ? ಇಡೀ ದಿನ ತಲೆ ತಿನ್ನೋದು ನಮ್ದು. ಒಂದು ಹೊಡ್ತಾ ಶಿಟ್ಟಿಗೆ ಅದು ಹೊಡೆದ್ರಿ ಬಂದ ಬಿಡ್ತಾರೆ ಇವ್ರ ಅತ್ತಿಗಳು. ಅಯ್ಯೇ ಯಾವ್ದಾರ ಶಿಟ್ ತೊಗೊಂಡೋಗಿ ಅದ್ರ ಮ್ಯಾಗಾರ ಹಾಕ್ತತ್ ನೋಡೇವ ಇದು ಬಿಡಾಡಿ ನೋಡೇವ ಖುಷಿನ್ಯಾ ನಮ್ಮನೆ ಹೊಡಿತೈತೇವ ತಾಯಿ. ಏನು ಅದನ್ನೇನು ಕೊಂದ ಇಡ್ತೀನಿ ಹೆಂಗದ ಬಿಡ, ಮಕ್ಳು ಮಾಡ್ಲಾರ್ದ ನೀ ಮಾಡ್ತೀಯನ್ ಮತ್ತೆ ಹೊಡೆದ ಬಿಡ್ತಾಳ. ಯವ್ವ ಆ ಖುಷಿಗೆ ಒಟ್ಟು ನೆಮ್ಮದಿ ಕುಂದ್ರಾಕ್ ಬಿಡೋದಿಲ್ಲ ನೋಡತ್ತಾಗ ಅನ್ನೋದು. ಏನು ಮಾಡ್ತೀರಿ? ಇಡೀ ದಿನ ಇವ್ರದ್ದು ಕೇಳ್ಬೇಕ, ರಾತ್ರಿ ಬಂದಿಂದ ಅವ್ರದ್ದು ಕೇಳ್ಬೇಕ. ಇಷ್ಟೆಲ್ಲ ಆಗಿನ ಮಕ್ಕಳು ಹೊತ್ತಾಗ ಚರಿಗೆ ನೀರಿಟ್ಟಿ ಇಲ್ಲ. ಅಮೇರಿಕದಾಗ ಎಲ್ಲ ಗಂಡುಗಳು ಕೇಳ್ತಾರಂತ ಐ ಲವ್ ಯು ಅಂತಾರಂತ, ಆಮೇಲೆ ಐ ಮಿಸ್ ಯು ಅಂತಾರಂತ, ಗುಡ್ ನೈಟ್ ಅಂತಾರಂತ. ಹಗ್ಗ ಅವನವನತ್ತ ನಮ್ಮ ಮನೆಗೆ ಎಂದೂ ಕೇಳಿಲ್ರಿಪ್ಪ ನಾ ಅದನ್ನು. ಗ್ಯಾಸ್ ಆರಿಸಿದೆ, ಹಾಲು ಕಾಸಿಟ್ಟಿಯೇ ಇಲ್ಲ, ಮತ್ತು ಅಡುಗೆ ಗ್ಯಾಸಿನ ಸಿಲಿಂಡ್ರದ ವಾಲ್ ಆರಿಸಿಯೇ ಇಲ್ಲ, ಲೈಟ್ ಆರಿಸಿಯೇ ಇಲ್ಲ, ಹಂಗೆ ಬಿಟ್ಟು ಬರ್ತಿ ಕರೆಂಟ್ ಬಿಲ್ ಗಗನಕ್ಕೆ ಏರಿರ್ತತಿ, ಕಟ್ಟೋರು ಯಾರು ನಿಮ್ಮ ಅಪ್ಪ ಬರ್ತಾನ ಅಂತ. ಅಲ್ಲ ಇವ್ರ ಮನೆಯೊಳಗೆ ಉರಿ ಲೈಟಿಗೆ ನಮ್ಮ ಅಪ್ಪ ಬರ್ಬೇಕಾ ಕರೆಂಟ್ ಬಿಲ್ ಕಟ್ಟಾಕ? ಹೆಂಗೈತೆ ನೋಡ್ರಿ ಹೊಡ್ತೀವ್ರದ್ದು. ನಾ ಅಂದ್ರೆ ನಮ್ಮ ಅಪ್ಪನ ಮನೆಗೆ ಕಟ್ಟಾಕ ನೀ ಹೋಗಂತೇಳಿ ಅವು ಮುಗಿದೋತ್ ನನ್ನ ಕತೆ. ತಾಯಿ ಮಗ ಕೂಡ ನುಂಗೇ ಬಿಡ್ತಾರೆ ನನ್ನ. ಇಷ್ಟೆಲ್ಲ ಸಹಿಸ್ಕೊಂಡಿದ್ರು ನಮ್ಮ ಬಾಳೆ ಹಿಂಗೈತಿ. ಮತ್ತು ಯವ್ವ ಆಕಿ ಬಾಯಿಗೆ ಯಾರು ನಿಂತಾರ ಯವ್ವ, ಏನು ಬಾಯಿ ಮಾಡ್ತತಿ ಸ್ವಲ್ಪ ಏನಾರ ಮಾತಾಡತ್ಲೆ ನಿಮ್ಮ ಅಪ್ಪ ನಿಮ್ಮವು ಇದನ್ನ ಕಲಿಸ್ಯಾರನು ಅನ್ನೋದು. ಯಾವಾಗಾರ ನಮ್ಮದು ಶಿಟ್ಟು ತಡಿಲಾರ್ದೆ 601 BP ಆಗಿ ಏನಾರ ಕೆಟ್ಟು ಒದರಾಡಿರ್ತೀವಿ ಅಂತ ತಿಳ್ಕೊರಿ. ಎಂದಾರ ಒಂದು ದಿನ 1 ವರ್ಷ ಬಿಟ್ಟು ಬರಲಿ, 6 ತಿಂಗಳು ಬಿಟ್ಟು ಬರಲಿ, ನಮ್ಮ ಅಪ್ಪ ನಮ್ಮನ್ನು ನೋಡಾಕ ಚಾಲು ಅವ್ರ ಮುಂದೆ ಕಂಪ್ಲೇಂಟ್. ನಿನ್ನ ಮಗಳು ಹಿಂಗೆ ಮಾಡಿದ್ಲು, ನಿನ್ನ ಮಗಳು ಹಂಗೆ ಮಾಡಿದ್ಲು, ಮನೆ ಹಾಲು ಉಗ್ಸಿದ್ಲು, ಇವತ್ತು ಚಾ ಉಗ್ಸಿದ್ಲು, ಹಾಲು ಹೊಚ್ಚಿದ್ಲು, ಅನ್ನ ಸೀಸಿದ್ಲು, 1 2 ಅವು ಯಾಕಾರ ಬಂದೇನೆ ನೋಡಾಕಂದಿರ್ಬೇಕು. ಮಗಳ ಕಷ್ಟ ಸುಖ ಕೇಳಾಕ ಆಗೋದಿಲ್ಲ ಅವಕ್ಕೆ. ಇವ್ಕರು ಪಿರಾದಿ ಕೇಳ್ಕೊಂಡು ಒಳ್ಳೆ ಹೋಗೋದು. ಫೋನ್ಯಾಗಾರ ಭಾಳತ್ ಮಾತಾಡೇವೆ ಅದೂ ಇಲ್ಲ. ನಿಂತು ಬಿಡ್ತಾಳವ ಫೋನ್ನೇ ಮಾತಾಡ್ಕೊಂತ. ಅದು ಏನು ಮಾತಾಡ್ತಾವೋ ಏನು, ತಾವು ತಮ್ಮ ಮಕ್ಕಳಿಗೆ ಹಚ್ಚಿ ಇಡೀ 2 ತಾಸು ಮಾತಾಡ್ತಾರೆ. ಅವಾಗ ಏನು ಅನ್ಸಲ್ಲ. ನಾವು ನಮ್ಮ ಅವುಗಳಿಗೆ ಹಚ್ಚಿದ್ವಿ ಅಂದ್ರೆ ಅವ್ರಿಗೆ ಚುಟ್ಟು 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 ಅಂತೈತಿ, ನಮ್ಮತ್ತಿಗೆ ಚುಟ್ಟು ಚುಟ್ಟು ಅಂತೈತಿ ಅಂತೇಳಿ ಏನು ಮಾಡ್ತೀರಿ ನೋಡ್ರಿ. ಹಣೆ ಬಾರ್ ಗಣೇಶ ಚೌತಿ. ನಮ್ದು ಹಂಗೆ ಇರೋದೇ ಬಿಡ್ರಿ. ರಾಡಿ 3 ಹೊತ್ತು ಯಾರ ಮನ್ಯಾಗ ಇರೋದಿಲ್ರಿ. ಎಲ್ಲರ ಮನೆ ದೋಸೆನೂ ತೂತ, ಆದ್ರೆ ನಮ್ಮ ಮನ್ಯಾಗ ಹಂಚ ತೂತು. ಏನು ಮಾಡೋಕ್ಕಾಗಂಗಿಲ್ಲ. ನಾನು ಹಂಗೆ ಈ ವಿಡಿಯೋನ ನಕಲಿಗೋಸ್ಕರ ಮಾಡೀನಿ ಅನ್ಕೋಬೇಡ್ರಿ, ಸೀರಿಯಸ್ ಆಗೇ ಮಾಡೀನಿ, ಭಾಳ ಸೀರಿಯಸ್ ಆಗಿ ಮಾಡೀನಿ. ಸುಳ್ಳು ಸೊಟ್ಟು ನಾ ಹೇಳಕ್ಕೆಲ್ಲ, ಕದ್ದು ಮುಚ್ಚಿ ಮಾತಾಡಂಗಿಲ್ಲ. ಹೌದಿಲ್ರಿ? ನಾ ಇದ್ದಿದ್ದು ಹೇಳ್ಬಿಟ್ಟೇನಿ, ಏನು ಮಾಡೋಕ್ಕಾಗಂಗಿಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡತ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ ಮತ್ತೆ ನೋಡ ನನಗೆ ಇಷ್ಟು ಮಚ್ಚ ಹೊಡ್ಸ್ಕೊಂಡ್ ಬಂದಿದ್ದೀನಿ.